ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇದು ರಿವ್ಯೂ ಅಲ್ಲ, ಜಸ್ಟ್ ಒಂದು ವ್ಯೂ, ನನ್ನ ಅಭಿಪ್ರಾಯ. ಯಾವಾಗಲೂ ಹೇಳ್ತೀನಿ, ನಾನು ಸಿನಿಮಾ ನೋಡಿದಾಗ ನನ್ನ ಅಭಿಪ್ರಾಯನ ಹಂಚ್ಕೊಳ್ತೀನಿ. ಈ ವಾರ ನಾನು ನೋಡಿದ ಸಿನಿಮಾ ಲ್ಯಾಂಡ್ ಲಾರ್ಡ್. ಸಿನಿಮಾ ನಿರ್ದೇಶನ ಜಡೇಶ್ ಕೆ ಹಂಪಿ, ನಾಯಕರಾಗಿ ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ಬಿ ಶೆಟ್ಟಿ, ರಿತನ್ಯಾ, ಮಿತ್ರ, ಲೋಹಿತಾಶ್ವ, ಅವಿನಾಶ್, ಸಾಕಷ್ಟು ಜನ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಒಂದು ಸಿನಿಮಾ. ಅಫ್ಕೋರ್ಸ್ ಲ್ಯಾಂಡ್ ಲಾರ್ಡ್ ಒಂದು ಮಟ್ಟಕ್ಕೆ ನಿರೀಕ್ಷೆಯನ್ನು ಹುಟ್ಟು ಹಾಕಿದಂತಹ ಸಿನಿಮಾ. ಸೊ ಹಾಗಿದ್ರೆ ಸಿನಿಮಾ ಹೇಗಿದೆ? ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದರೆ, ನಾನು ಇದನ್ನು ತುಂಬ ಹೊಸ ಕತೆ ಅಂತೇನು ಹೇಳಲ್ಲ, ಆದರೆ ಒಂದು ವಿಭಿನ್ನವಾದಂತಹ ಸಿನಿಮಾ ಇದು. ಬಹಳ ಹಿಂದೆ ಈ ಥರದ ಒಂದು ಕತೆಗಳು ಬಂದಿಲ್ಲ ಅಂತಲ್ಲ, ಆದರೆ ಹೊಸ ರೀತಿಯಲ್ಲಿ ಹೇಳುವಂತಹ ಮತ್ತು ಇವತ್ತಿನ ಜನರೇಷನ್ಗೆ ಮುಟ್ಟಿಸಬಹುದಾದ ರೀತಿಯಲ್ಲಿ ಈ ಕಥೆಯನ್ನು ಜಡೇಶ್ ಕೆ ಹಂಪಿ ಅವರು ಇಲ್ಲಿ ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ಅವಾಗಿನ ಕಾಲಕ್ಕೆ, ಅಂದರೆ ಇದು ಕತೆ ನಡೆಯೋದು 80ರ ದಶಕ ಅಂತ ಅವ್ರು ಹೇಳ್ತಾರೆ. ಅಂದರೆ ಸ್ಟೋರಿ ನರೇಷನ್ ಟೈಮಲ್ಲಿ ಬಂದರೆ, ಮೊದಲೆಲ್ಲ ನಮ್ಗೆ ಗೊತ್ತು ಜೀತ ಪದ್ಧತಿ ಇತ್ತು. ಸೊ ಒಂದು ಊರು ಅಂತ ಹೇಳಿದರೆ ಅಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ, ಒಂದು ಜೀತ ಪದ್ಧತಿ ಇತ್ತು. ಆಳು ಮತ್ತು ಆಳುವವನ ನಡುವಿನ ಕತೆ, ಮೇಲು ಮತ್ತು ಕೀಳು ಅನ್ನುವಂತಹ ಒಂದು ವ್ಯತ್ಯಾಸಗಳೇನಿತ್ತು ನಮ್ಮ ಸಮಾಜದಲ್ಲಿ, ಒಂದು ಪದ್ಧತಿಗಳೇನಿತ್ತು, ಅದನ್ನು ಮೂಲವಾಗಿಟ್ಕೊಂಡು, ಆ ಎಳೆಯನ್ನು ಮೂಲವಾಗಿಟ್ಕೊಂಡು ಒಂದು ಕಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅಫ್ಕೋರ್ಸ್ ಇದು ಒಂದು 35-40 ವರ್ಷಗಳ ಹಿಂದಿನ ಕತೆ, 80ರ ದಶಕದ ಕತೆ ಅಂತ ಒಂದು ಅವರು ಹೇಳಿರೋ ಹಾಗೆ. ಅದನ್ನು ಅಚ್ಚುಕಟ್ಟಾಗಿ ಹೇಳುವಂತಹ ಪ್ರಯತ್ನದಲ್ಲಿ ಜಡೇಶ್ ಕೆ ಹಂಪಿ ಅವರು ಯಶಸ್ವಿಯಾಗಿದ್ದಾರೆ. ಒಂದು ಕೋಲಾರದ ಸುತ್ತಮುತ್ತ ನಡೆಯುವಂತಹ ಕತೆ, ಅಲ್ಲಿನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಕತೆ, ಅಲ್ಲಿನ ಭಾಷೆಯನ್ನು ಬಳಸ್ಕೊಂಡಿದ್ದಾರೆ. ತುಂಬ ಸೊಗಸಾಗಿ ಅದನ್ನು ಕತೆಗೆ, ಸ್ಕ್ರಿಪ್ಟ್ಗೆ ಆ ಭಾಷೆನ ಚೆನ್ನಾಗಿ ತೊಗೊಂಡಿದ್ದಾರೆ ಅಂತ ನನಗನ್ನಿಸ್ತು. ಓವರಾಲ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಹಳ ಮುಖ್ಯವಾಗಿ ಸಿನಿಮಾದ ಕಲಾವಿದರ ಆಯ್ಕೆ ಅಂತ ಬಂದಾಗ, ಎಲ್ಲ ಕಲಾವಿದರ ಆಯ್ಕೆಯು ಕೂಡ ಅಚ್ಚುಕಟ್ಟಾಗಿ ಇದೆ. ಅಂದರೆ ಈ ಪಾತ್ರಕ್ಕೆ ಇವರೇ ಸೂಕ್ತ ಅಂತ ಅನಿಸೋ ಮಟ್ಟಿಗೆ ಪಾತ್ರಗಳಿಗೆ ಕಲಾವಿದರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲ ಪಾತ್ರಗಳು ಕೂಡ ಯಾವೆಲ್ಲ ಕಲಾವಿದರು ಈ ಪಾತ್ರಗಳನ್ನ ಮಾಡಿದ್ದಾರೆ, ಹಿಂದೆ ಯಾವ ಸಿನಿಮಾದಲ್ಲೂ ಕೂಡ ಆ ಶೇಡ್ನಲ್ಲಿ ಅವ್ರು ಯಾರೂ ಕೂಡ ಕಾಣಿಸ್ಕೊಂಡಿಲ್ಲ. ವಿಶೇಷವಾಗಿ ದುನಿಯಾ ವಿಜಯ್ ಅವ್ರ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ರಾಚಯ್ಯ, ಕೊಡಲಿ ರಾಚಯ್ಯ ಅನ್ನುವಂತಹ ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಅವರ ವಯಸ್ಸಿಗೆ ಸ್ವಲ್ಪ ಹತ್ತಿರದ ಪಾತ್ರ ಇದು. ಅಂದರೆ ಅವರು ಇಲ್ಲಿಯವರೆಗೂ ಹೀರೋ ಪಾತ್ರಗಳನ್ನೇ ಮಾಡ್ಕೊಂಡಿದ್ದಾರೆ, ಆದರೆ ಅವರ ನಿಜವಾದ ವಯಸ್ಸಿಗೆ ಹತ್ತಿರವಾದಂತಹ ಪಾತ್ರ, ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಅನ್ನೋ ರೀತಿಯಲ್ಲಿ ಅವರು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿಜಕ್ಕೂ ಆ ರಾಚಯ್ಯ ಅನ್ನುವಂತಹ ಪಾತ್ರದಲ್ಲಿ ಅವರ ಅಭಿನಯ ನನಗೆ ಬಹಳ ಇಷ್ಟ ಆಯಿತು. ಅಂದರೆ ಕಂಪ್ಲೀಟ್ಲಿ ಒಂದು ಹೊಸ ವಿಜಯ್ ಕಾಣಿಸ್ಕೊಳ್ತಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರು, ಅವ್ರಿಗೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಅವ್ರು ಹೇಳಿದರು, ಈ ಪಾತ್ರ ನಾನು ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪಾತ್ರಕ್ಕೆ ನೀವು ಬೇಕು ಅಂತ ನನಗೆ ಹೇಳಿದ್ರು. ನಾನು ಅವ್ರ ನಿರ್ದೇಶಕರ ಆಯ್ಕೆ, ಹಾಗಾಗಿ ಅವ್ರು ಮಾಡಿಸಿದಾಗ ನಾನು ಮಾಡಿದ್ದೀನಿ ಅಂತ. ಬಟ್ ಸ್ಟಿಲ್ ಬೇರೆಯೇ ರಾಜ್ಬಿ ಶೆಟ್ಟಿ ಕಾಣಿಸ್ತಾರೆ. ಯಾಕಂದರೆ ರಾಜ್ಬಿ ಶೆಟ್ಟಿ ಅವರು ಇಲ್ಲಿಯವರೆಗೂ ನಾವು ನೋಡಿರೋದು, ಅವರು ಸ್ವಲ್ಪ ಆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಇರುವಂತಹ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್. 45 ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡ್ರು ಕೂಡ ಅಲ್ಲಿ ಅವರ ಲುಕ್ಕು, ಅವರ ಪಾತ್ರ ಇದ್ದಂತಹ ರೀತಿ ಎಲ್ಲವೂ ಕೂಡ ಹಿಂದಿನ ಸಿನಿಮಾಗಳ ಒಂದು ಹೋಲಿಕೆ ಕಾಣಿಸ್ತಾ ಇತ್ತು. ಆದರೆ ಇಲ್ಲಿ ಒಂದು ಹೊಸ ರೀತಿ, ಅವರ ಲುಕ್ ಇರಬಹುದು, ಭಾಷೆ ಇರಬಹುದು, ಪಾತ್ರ ಇರಬಹುದು, ಕಂಪ್ಲೀಟ್ಲಿ ಹೊಸದು. ಆ ಮಟ್ಟಿಗೆ ರಾಜ್ಬಿ ಶೆಟ್ಟಿ ಅವರು ಈ ಪಾತ್ರವನ್ನು ಬಹಳ ಅದ್ಭುತವಾಗಿ ಜೀವಿಸಿದ್ದಾರೆ ಅಂತ ನನಗೆ ಅನ್ನಿಸ್ತು. ಇಡೀ ಸಿನಿಮಾದುದ್ದಕ್ಕೂ ಆರಂಭದಲ್ಲಿ ರಾಜ್ಬಿ ಶೆಟ್ಟಿ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರಾ ಅನ್ನುವಂತಹ ಗೊಂದಲ ನನಗಿದ್ರೂ ಕೂಡ, ನಿಧಾನವಾಗಿ ಅವರು ಆ ಪಾತ್ರವನ್ನು ಮಾಡೋದ, ಅಂದರೆ ಆ ಪಾತ್ರದ ಒಳಗೆ ಇಳಿದಿರೋ ರೀತಿ ನೋಡ್ತಾ 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 ಎಸ್, ರಾಜ್ಬಿ ಶೆಟ್ಟಿ ಅವರು ಈ ಪಾತ್ರವನ್ನು ಬಹಳ ಚೆನ್ನಾಗಿ ಜೀವಿಸಿದ್ದಾರೆ ಅಂತ ಅನ್ನಿಸ್ತು. ನಿಂಗವ್ವ ಪಾತ್ರದಲ್ಲಿ ರಚಿತಾ ರಾಮ್ ಅವರು ಕೂಡ ತಮ್ಮ ವಯಸ್ಸಿಗೆ ಮೀರಿದ ಒಂದು ಪಾತ್ರವನ್ನು ಮಾಡಿದ್ದಾರೆ. ಸೊ ಎಸ್, ಅದು ರಿತನ್ಯಾ ಅವರ ಪಾತ್ರ ಕೂಡ ಅಷ್ಟೇ. ಅವ್ರ ಫಸ್ಟ್ ಸಿನಿಮಾ ಅವರಿಗೊಂದು ಒಳ್ಳೆಯ ಆರಂಗೇಟ್ರಮ್, ಅಂದರೆ ಎಂಟ್ರಿ ಸಿನಿಮಾಗೆ. ಸೊ ತಮ್ಮ ರಿಯಲ್ ಲೈಫ್ ಫಾದರ್ ಸಿನಿಮಾದಲ್ಲೂ ಕೂಡ ಅವರು ಅವರ ದುನಿಯಾ ವಿಜಯ್ ಅವರ ಮಗಳ ಪಾತ್ರದಲ್ಲಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ, ತುಂಬ ಸಹಜವಾಗಿ ಕಾಣಿಸ್ಕೊಳ್ತಾರೆ ಎಲ್ಲ ಕಲಾವಿದರು. ಮಿತ್ರ ಅವರ ಪಾತ್ರ ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಅವರ ಲುಕ್ ಬದಲಾದಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್. ಅಂದರೆ ಅವರು ವೈಟ್ ಬಿಯರ್ಡ್, ವೈಟ್ ಹೇರ್ ಸ್ಟೈಲು, ಅವರ ಪಾತ್ರ ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ಸಿನಿಮಾದುದ್ದಕ್ಕೂ ನೋಡುವಾಗ ಯಾರಿಗೂ ಕೂಡ ಕ್ಲೂ ಇರೋದಿಲ್ಲ, ಎಂಡಲ್ಲಿ ಗೊತ್ತಾಗುತ್ತೆ. ಓವರಾಲ್ ಆಗಿ ಅಜನೀಶ್ ಅವರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಓಕೆ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ಹಾಡು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಹೋಯಿತು. ಮ್ಯೂಸಿಕ್ ಪಾರ್ಟ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಪಾರ್ಟು ಸಿನಿಮಾಗೆ ಏನು ಬೇಕೋ ಅದು ಪೂರಕವಾಗಿ ಕೆಲಸ ಮಾಡಿದೆ.
ಆ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. 2 ಗಂಟೆ 35 ನಿಮಿಷ ಒಂದು ಕಥೆಯನ್ನು ಹಿಂದೆ ನಾವು ಭೂತಯ್ಯ ನಮಗ ಅಯ್ಯೋ ಸಿನಿಮಾದಲ್ಲೂ ಕೂಡ ನೋಡಿದ್ವಿ ಈ ಥರದ ಕತೆ. ಅಂದರೆ ಮೇಲ್ಜಾತಿ ಕೆಳಜಾತಿ, ಆ, ಮಾಲೀಕ ಆಳು ಕೂಲಿ ಮಾಡುವವರು, ಈ ಥರ ಒಂದು ಜೀತ ಪದ್ಧತಿ, ಜಮೀನ್ದಾರ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಜೀತ ಪದ್ಧತಿ ಹಳ್ಳಿಗಳಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಇದ್ದಂಥದ್ದು. ಈ ಈ ಎಳೆಯನ್ನು ಇಟ್ಕೊಂಡು ಬಹಳಷ್ಟು ಸಿನಿಮಾಗಳು ಹಿಂದೆ ಬಂದಿದ್ದರೂ ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನು ಇವತ್ತಿನ ಜನ್ರೇಷನ್ಗೆ ಮುಟ್ಟಿಸೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಸುಮ್ಮನೆ ಒಂದು ಹುಡ್ಕೋದಕ್ಕೆ ನಾನು ಹೋಗೋದಿಲ್ಲ, ಯಾಕಂದರೆ ಓವರಾಲ್ ಆಗಿ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಲ್ಯಾಂಡ್ ಲಾರ್ಡ್ ವಿಭಿನ್ನವಾದಂತಹ ಒಂದು ನರೇಷನ್, ಜಡೇಶ್ ಕೆ ಹಂಪಿಯವರ ಒಂದು ಒಳ್ಳೆಯ ಪ್ರಯತ್ನ. ದುನಿಯಾ ವಿಜಯ್ ಅವರ ಪ್ರಯತ್ನ ನನಗೆ ಬಹಳ ಇಷ್ಟ ಆಯ್ತು ಇಲ್ಲಿ. ಯಾಕಂತ ಹೇಳಿದ್ರೆ ಒಂದು ಹಂತಕ್ಕೆ ಅವ್ರ ಕರಿಯರೇ ಮುಗಿದೋಯ್ತು ಅಂತ ಎಲ್ಲರೂ ಅಂದ್ಕೊಂಡಿರುವಾಗ, ನನ್ನ ಕರಿಯರ್ ಇನ್ನೂ ಮುಗ್ದಿಲ್ಲ, ನನ್ನ ಕರಿಯರ್ನ ನಾನೇ ರೂಪಿಸ್ಕೊಳ್ತೀನಿ, ನಾನು ಹೊಸ ದುನಿಯಾ ವಿಜಯ್ ಆಗಿ ಬರ್ತೀನಿ ಅಂತೇಳಿ ಅವರು ಸಲಗಾ ಸಿನಿಮಾ ಮೂಲಕ ಒಂದು ಹೊಸ ವಿಜಯ್ ಆಗಿ ಕಾಣಿಸ್ಕೊಂಡ್ರು. ತಮ್ಮನ್ನು ತಾವು ನಿರ್ದೇಶನ ಮಾಡಿಕೊಂಡು ಮತ್ತೆ ಒಂದು ಹೊಸ ಇನ್ನಿಂಗ್ಸನ್ನು, ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡಿದರು. ಭೀಮಾ ಮೂಲಕ ಮತ್ತೆ ದೊಡ್ಡ ಸಕ್ಸಸ್ಸನ್ನು ಕಂಡರು. ಒಂದು ಸಿನಿಮಾದಲ್ಲಿ ಮಾಡಿದ್ದನ್ನು ಇನ್ನೊಂದು ಸಿನಿಮಾದಲ್ಲಿ ಮಾಡಬಾರ್ದು, ಹೊಸದನ್ನೇ ಪ್ರಯತ್ನ ಮಾಡಬೇಕು, ನನ್ನ ಸೆಕೆಂಡ್ ಇನ್ನಿಂಗ್ಸ್ ಹೀಗೆ ಇರಬೇಕು ಅಂತ ಅವರು ಮೆಂಟಲಿ ಒಂದು ಪ್ರಿಪೇರ್ ಆಗಿದ್ದಾರೆ. ಸೊ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸಲಗಾ, ಭೀಮಾ ಆದಮೇಲೆ ಲ್ಯಾಂಡ್ ಲಾರ್ಡ್ನಲ್ಲಿ ಒಂದು ಹೊಸ ದುನಿಯಾ ವಿಜಯ್ ಕಾಣಿಸ್ಕೊಳ್ತಾರೆ. ಸೊ ಹಾಗಾಗಿ ಅವರ ಥಾಟ್ ಏನಿದೆ, ಅವರ ಥಿಂಕಿಂಗ್ ಏನಿದೆ, ಅದನ್ನು ಅಚ್ಚುಕಟ್ಟಾಗಿ ಈ ಪಾತ್ರದಲ್ಲಿ ನಾವು ನೋಡಬಹುದು, ಗಮನಿಸಬಹುದು. ಎಸ್, ದುನಿಯಾ ವಿಜಯ್ ಅವರು ಇನ್ನು ಸಿನಿಮಾದಿಂದ ಸಿನಿಮಾಗೆ ಅವರು ಹೊಸದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಿಜಕ್ಕೂ ಇಲ್ಲಿ ಯಶ ಕೊಟ್ಟಿದೆ. ಓವರಾಲ್ ಆಗಿ ಒಂದು ನೋಡಬಲ್ ಸಿನಿಮಾ. 2 ಗಂಟೆ 35 ನಿಮಿಷ, ಹೆಚ್ಚು ಹಾಡುಗಳು ಇಲ್ಲದೇ ಇದ್ದರು, ಸೆಕೆಂಡ್ ಹಾಫ್ ಸ್ವಲ್ಪ ಲೆಂತಿ ಅಂತ ಅನಿಸಿದ್ರು ಕೂಡ ಓವರಾಲ್ ಆಗಿ ಒಂದು ಸಿನಿಮಾವನ್ನು ಜಡೇಶ್ ಕೆ ಹಂಪಿ ಅವರು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರು ಹಿಂದೆ ಮಾಡಿದಂತಹ ರಾಜಹಂಸ ಮತ್ತು ಗುರು ಶಿಷ್ಯರು, ಆ 2 ಸಿನಿಮಾಗಳಿಗೆ ಹೋಲಿಸಿದರೆ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಲ್ಯಾಂಡ್ ಲಾರ್ಡ್ ಒಂದು ಹೊಸ ರೀತಿಯ ಸಿನಿಮಾ ಆಗುತ್ತೆ. ಇದೇ ಸ್ವಲ್ಪ ಸಿಮಿಲರ್ ಕಥೆಯನ್ನು ಕಾಟೇರಾಗಿ ಅವರು ಬರೆದಿದ್ರು ಕೂಡ ಅಲ್ಲಿ ನಿರ್ದೇಶನ ಅವರದ್ದು ಇರಲಿಲ್ಲ. ಯಾಕಂದರೆ ಅದು ಕೂಡ ಒಂದು 80ರ ದಶಕದ ಕಾಲಘಟ್ಟದಲ್ಲಿ ನಡೆಯುವಂತಹ ಕಥೆ ಆಗಿತ್ತು. ಆದರೆ ಅಲ್ಲಿ ಅವರು ಕಥೆ ಬರೆದಿದ್ರು, ನಿರ್ದೇಶನ ಮಾಡಿರಲಿಲ್ಲ. ಲ್ಯಾಂಡ್ ಲಾರ್ಡ್ನಲ್ಲಿ ಅವರು ಕಥೆಯನ್ನು ಬರೆದಿದ್ದಾರೆ, ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಓವರಾಲ್ ಆಗಿ ಲ್ಯಾಂಡ್ ಲಾರ್ಡ್ ಒಳ್ಳೆಯ ನೋಡಬಲ್ ಸಿನಿಮಾ ಆ್ಯಂಡ್ ಒಳ್ಳೆಯ ಮೆಸೇಜ್ ಕೂಡ ಸಿನಿಮಾದಲ್ಲಿದೆ. ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಇದು ಹೆಚ್ಚು ನಡೀತಾ ಇಲ್ಲ. ಯಾಕಂದರೆ 40 ವರ್ಷಗಳ ಹಿಂದಿನ ನಮ್ಮ ಜೀವನ, ನಮ್ಮ ಸಮಾಜ ಇದ್ದ ರೀತಿಗೂ ಈಗಿಗೂ ಬಹಳ ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ಆಗ ಹೇಗಿತ್ತು ಈಗಲೂ ಅಲ್ಲಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಬಟ್ ಅಷ್ಟಿಲ್ಲದೆ ಇದ್ದರೂ ಕೂಡ ಆಗ ಇತ್ತು ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳುವಂತಹ ಪ್ರಯತ್ನ ಬಹಳ ಅಚ್ಚುಕಟ್ಟಾಗಿದೆ. ಒಂದು ಒಳ್ಳೆಯ ಸಂದೇಶವನ್ನು ಈ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ. ಇನ್ನೊಂದು ಪಾತ್ರದ ಬಗ್ಗೆ ನಾನು ಮಾತಾಡೋದು ಮರೆತೆ, ಭಾವನಾ ರಾವ್ ಅವರು ಗಾಳಿಪಟ ಸಿನಿಮಾದಲ್ಲಿ ಪಾವನಿ ಪಾತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ದಂತಹ ಭಾವನಾ ರಾವ್ ಅವರು ಒಂದು ಒಳ್ಳೆ ಪಾತ್ರದ ಮೂಲಕ ಕಂಬ್ಯಾಕ್ ಮಾಡಿದ್ದಾರೆ. ಅವರ ಪಾತ್ರ ಹೇಗಿದೆ ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆ ಲ್ಯಾಂಡ್ ಲಾರ್ಡ್ ಒಂದು ಡೀಸೆಂಟ್ ವಾಚ್ ಸಿನಿಮಾ, ಒಂದು ಹೊಸತನ್ನು ನಿರೀಕ್ಷೆ ಮಾಡುವಂತಹ ಪ್ರೇಕ್ಷಕರಿಗೆ. ಒಂದು ಕಮರ್ಷಿಯಲ್ ಎಲಿಮೆಂಟು ಕೂಡ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇರೋದ್ರಿಂದ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ನ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾದಲ್ಲಿ ತಂದರೆ, ಜೊತೆಯಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಕಥೆಯನ್ನು ಕೂಡ ಆ ಕಮರ್ಷಿಯಲ್ ಎಲಿಮೆಂಟ್ನಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಎರಡೂ ಟ್ರ್ಯಾಕನ್ನು ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಓವರಾಲ್ ಆಗಿ ಲ್ಯಾಂಡ್ ಲಾರ್ಡ್ ಒಂದು ಒಳ್ಳೆಯ ಡೀಸೆಂಟ್ ವಾಚ್ ಅಂತ ನಾನು ಹೇಳ್ತೀನಿ. ಸೊ ನೀವು ಸಿನಿಮಾ ನೋಡಿದರೆ ನಿಮಗೆ ಏನು ಅನ್ನಿಸ್ತು? ನನಗನ್ಸಿದ ರೀತಿಯೇ ನಿಮಗೆ ಅನ್ನಿಸ್ತಾ, ಅಥವಾ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗದೆ ಇದ್ದರೆ, ಅಥವಾ ಏನು ಇಷ್ಟ ಆಯಿತು ಅದೆಲ್ಲವನ್ನು ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.